ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಾಯ್ಸು ಸ್ವಲ್ಪ ಲೋ ಇದೆ, ಯಾಕಂದರೆ ಸ್ವಲ್ಪ ಶೀತ ಆಗಿರೋದ್ರಿಂದ ವಾಯ್ಸು ಸ್ವಲ್ಪ ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಸೌಂಡ್ ಬಾರನ್ನು ಅನ್ಬಾಕ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಈ ಅನ್ಬಾಕ್ಸು ತುಂಬ ಸ್ಪೆಷಲ್, ಯಾಕೆಂದರೆ ನಾನು ಮಾಡಿರೋ ಅನ್ಬಾಕ್ಸಲ್ಲಿ ಎಲ್ಲ ನಾರ್ಮಲ್ ಸೌಂಡ್ ಬಾರ್ ಇತ್ತು. ಇದು ಸೌಂಡ್ ಬಾರ್ ಡಾಲ್ಬಿ ಆಡಿಯೋ ಸಪೋರ್ಟ್ ಮಾಡೋದಿತ್ತು. ಬಟ್ ಈ ವಿಡಿಯೋದಲ್ಲಿ ನಾನು ಇದು ಡಾಲ್ಬಿ ಅಟ್ಮಾಸ್ನ ಸಪೋರ್ಟ್ ಮಾಡೋವಂಥ ಸೌಂಡ್ ಬಾರ್ ಇದೆ. ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡೋದಕ್ಕೆ ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಇದೇ ಫಸ್ಟು ನಾನು ಡಾಲ್ಬಿ ಅಟ್ಮಾಸ್ ಇರೋಂಥ ಸೌಂಡ್ ಬಾರನ್ನು ರಿವ್ಯೂ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಇದನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರ ಸೌಂಡ್ ಹೇಗಿದೆ, ಡಾಲ್ಬಿ ಆಡಿಯೋಗೂ ಡಾಲ್ಬಿ ಅಟ್ಮಾಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಅದಲ್ಲದೆ ಇದನ್ನು ಈ ಬಜೆಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದಾ ಬೇಡವಾ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಬಂದು ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ನನ್ನ 101ನೇ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಬ್ಸರ್ವ್ ಮಾಡಿರಲಿಲ್ಲ, ಇದು 101ನೇ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಇನ್ನು ಮುಂದೆ ಇಂಪ್ರೂವ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಂಪ್ಲೀಟ್ ಅನ್ಬಾಕ್ಸಿಂಗ್ ನಾನೇ ಮಾಡ್ತೀನಿ, ಯಾಕಂದರೆ ಇದಕ್ಕೆ ಅನ್ಬಾಕ್ಸ್ ಮಾಡೋದಕ್ಕೆ ಓಪನ್ ಬಾಕ್ಸ್ ಡೆಲಿವರಿ ಇರಲಿಲ್ಲ. ಅಡಿಷ್ನಲ್ಲು ಕಂಪ್ನಿ ಕಡೆಯಿಂದನೇ ಆಥರೈಸ್ಡ್ ಟೆಕ್ನಿಷಿಯನ್ ಬರ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಇತ್ತು. ಅಂದರೆ 350 ರೂಪಾಯಿನ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತು. ಸೊ ಅದನ್ನು ನಾನು ಕ್ಯಾನ್ಸಲ್ ಮಾಡಿ ನಾನೇ ಅನ್ಬಾಕ್ಸ್ ಮಾಡಿ ನಾನೇ ಯೂಸರ್ ಇಂಟರ್ಫೇಸ್ ನೋಡಿಕೊಂಡು ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅದನ್ನು ಕ್ಯಾನ್ಸಲ್ ಮಾಡಿ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನೇ ಓಪನ್ ಮಾಡ್ತೀನಿ. ಫಸ್ಟ್ ಟೈಮ್ ಒಂದು ಬಾಕ್ಸನ್ನು ನಾನೇ ಫಸ್ಟ್ ಓಪನ್ ಮಾಡ್ತಾ ಇರೋದು. ಸೊ ಓಪನ್ ಮಾಡೋಣ. ನೇಮ್ ಹೇಳಿಲ್ಲ, ಇದು ಬೋಟ್ ಅವೆಂಟಾ 5.1 ಡಾಲ್ಬಿ ಅಟ್ಮಾಸ್ನ ಹೊಂದಿರುವಂಥ ಸೌಂಡ್ ಬಾರ್ ಇದು. ಸೊ ಇದು 500 ವಾಟ್ ಔಟ್ಪುಟ್ನ ಕೊಡುತ್ತೆ. ಇದ್ರ ಸೌಂಡ್ ಹೇಗಿದೆ, ಇದರ ಕ್ಲಾರಿಟಿ ಹೇಗಿದೆ ಚೆಕ್ ಮಾಡೋಣ. A few minutes later. ಸೊ ಈ ಬಾಕ್ಸ್ನ ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಫಸ್ಟು ಸೌಂಡ್ ಬಾರೇ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ, ವೆಯ್ಟ್ ಇದೆ ಜಾಸ್ತಿ. ಇದನ್ನು ಸೈಡಲ್ಲಿ ಇರ್ತೀನಿ, ನನಗೆ ಜಾಗ ಸ್ವಲ್ಪ ಇಕ್ಕಟ್ಟಿದೆ. ಸೊ ಇದನ್ನು ಸೈಡಲ್ಲಿ ಇರ್ತೀನಿ. ಅದನ್ನು ಬಿಟ್ಟರೆ ಸೈಡಲ್ಲಿ ಇನ್ನೊಂದು ಬಾಕ್ಸ್ ಇದೆ. ಈ ಬಾಕ್ಸ್ನ ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಒಂದು ಪ್ಯಾಕೇಜ್ ಇದೆ. ಈ ಪ್ಯಾಕೇಜ್ ಒಳಗಡೆ ಒಂದು ರಿಮೋಟು, ಸೌಂಡ್ ಬಾರ್ ಯೂಸರ್ ಮ್ಯಾನ್ಯುವಲ್ ಮತ್ತು ವಾರಂಟಿ ಕಾರ್ಡ್ ಇದೆ. ಸೊ ಇದನ್ನು ಸೈಡ್ಗೆ ನಾನು ವಾಲ್ಮೌಂಟ್ ಮಾಡೋದಕ್ಕೂ ಕೂಡ ಇದೆ, ಕ್ಲಾಂಪ್ಸ್ ಎಲ್ಲ ಇದೆ. ಸ್ಯಾಟಲೈಟ್ ಸ್ಪೀಕರ್ಸು, ಇದು ವೈರ್ಲೆಸ್ ಅಲ್ಲ. ವೈರ್ಲೆಸ್ ನೀವು ಡಾಲ್ಬಿ ಅಟ್ಮಾಸ್ ತಗೋತೀನಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಇದು ವೈರ್ಡ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಸಿಕ್ಕಿದೆ. ಪ್ರೈಸ್ನ ಹೇಳ್ತೀನಿ. 2 ಸ್ಪೀಕರು ಕೂಡ ಇದೇ ಬಾಕ್ಸ್ ಒಳಗಡೆ ಇದೆ. ನೋಡ್ತಾ ಇದ್ದಾರೆ, 2 ಕೂಡ ಇದರೊಳಗಡೆ ಇದೆ. ನಮ್ಮ ಮೇನು ಸೌಂಡ್ ಬಾರ್ ಇದೆ, ಸಬ್ವೂಫರು. ಸೊ ನೋಡ್ತಾ ಇದ್ದಾರೆ, ಇದು ಕೂಡ ವೆಯ್ಟ್ ಇದೆ. ಸೊ ಇದಿಷ್ಟು ಈ ಬಾಕ್ಸಲ್ಲಿರೋಂಥ ಕಂಟೆಂಟು. ಇದನ್ನು ನಾನು ಅನ್ಬಾಕ್ಸ್ ಮಾಡೋದಾಯಿತು. ಇವಾಗ ರಿವ್ಯೂ ಮಾಡ್ತೀನಿ, ನಾನು ಯೂಸ್ ಮಾಡಿ ಇದರಲ್ಲಿ ನನಗೆ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲಾಗಿ ಬಂದು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ಕವರ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಅವಾಗಲೇ ನಾನು ಕ್ವಿಕ್ ಅನ್ಬಾಕ್ಸಿಂಗ್ ಮಾಡಿದೆ. ಸೊ ಇದು ಬಾಕ್ಸ್ ಒಳಗಡೆ, ಈ ಕವರ್ ಒಳಗಡೆ ಒಂದು ರಿಮೋಟು, ಸಿಂಪಲ್ ಆಗಿರೋ ಒಂದು ರಿಮೋಟು. ಆವಾಗಲೇ ಹೇಳ್ದಂಗೆ ಯೂಸರ್ ಮ್ಯಾನ್ಯುವಲು, ಒಂದು ವಾರಂಟಿ ಕಾರ್ಡು, ಅದು ಬಿಟ್ಟರೆ ಡಿಟ್ಯಾಚಬಲ್ ಪವರ್ ಕೇಬಲ್ ಇದೆ. ಸೊ ಇದು ಒಂದು ಒಳ್ಳೆಯದು, ನೀವೆಲ್ಲರೂ ಕ್ಯಾರಿ ಮಾಡ್ತೀನಿ ಅಂದರೆ. ಅದನ್ನು ಬಿಟ್ಟರೆ 3.5 mm ಜಾಕು, ಇದು 3.5 mm ಜಾಕ್ ಅಲ್ಲೇ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಶೆಲ್ಲು ಕೂಡ ಇಲ್ಲೇ ಇದೆ, ಬ್ಯಾಟ್ರಿ ನೀವು ರಿಮೋಟ್ಗೆ ಹಾಕೋದಕ್ಕೆ ಇಲ್ಲೇ ಪವರ್ದು ಶೆಲ್ಲು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ವಾಲ್ ಮೌಂಟ್ ಮಾಡೋ ಸ್ಕ್ರೂಗಳಿದೆ, ನೋಡ್ತಾ ಇದ್ದೀರಾ, ಸಣ್ಣ ಸ್ಕ್ರೂ. ಕಂಪ್ಲೀಟಾಗಿ ನಾನು ಈ ಸೌಂಡ್ ಬಾರನ್ನು ನಾನು 2-3 ಡೇಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ಮೇಲೆ ಈ ರಿವ್ಯೂನ ತೊಗೊಬಂದಿದ್ದೀನಿ. ಮೊದಲನೇದಾಗಿ ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಸಕ್ಕತ್ತಾಗಿದೆ. ನಿಮಗೆ ನೋಡಿದ್ರೆ ನಿಮಗೆ ಐ ಎಂಡ್ ಸೌಂಡ್ ಬಾರ್ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅಷ್ಟು ಒಳ್ಳೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇದೆ. ನೀವು ನೋಡ್ತಾ ಇರ್ಬೋದು, ತುಂಬ ಕರ್ವ್ ಇದೆ. ಮುಂದ್ಗಡೆ ನಿಮಗೆ ಕರ್ವ್ ಡಿಸೈನ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಮಲ್ಲೂ ಕೂಡ, ಪ್ರೀಮಿಯಂ ಸೌಂಡ್ ಬಾರ್ಲು ಕೂಡ ಇದೇ ಡಿಸೈನ್ನ ಕೊಡೋದು. ಅದಕ್ಕೆ ನಿಮಗೆ ಪ್ರೀಮಿಯಂ ಫೀಲ್ ಬರಬೇಕು ಅಂತಾನೆ ಈ ರೀತಿ ಕೊಟ್ಟಿದ್ದಾರೆ. ಮೆಶ್ಶು ಕೂಡ ಅಷ್ಟೇ, ಮುಂದ್ಗಡೆ ಮೆಟಲ್ ಮೆಶ್ಶು, ಹಿಂದ್ಗಡೆ ಪೂರ್ತಿ ನಿಮಗೆ ಗ್ಲಾಸಿ ಫಿನಿಶ್ ಇದೆ. ಕಂಪ್ಲೀಟಾಗಿ ಈ ಸ್ಯಾಟಲೈಟ್ ಸ್ಪೀಕರ್ ಕೂಡ ಇದೆ ಸರ. ಮೇಲ್ಗಡೆ ನಿಮಗೆ ಮೆಶ್ ಇದೆ, ಇನ್ನು ಮೇಲೆ ಸೈಡ್ ಎಲ್ಲ
ಗ್ಲಾಸಿ ಫಿನಿಶ್ ಇದೆ. ಮತ್ತು ಈ ಸಬ್ಬೂಫರ್ ಬಗ್ಗೆ ಹೇಳಬೇಕು ಅಂದರೆ ಸಬ್ಬೂಫರು ಕೂಡ ಅಷ್ಟೇ ಮ್ಯಾಟ್ ಫಿನಿಶು, ಯಾವುದೇ ಥರ ಎಡಿಷನಲ್ ಎಕ್ಸ್ಟ್ರಾ ಡಿಸೈನ್ಸ್ ಇಲ್ಲ. ಮೇಲ್ಗಡೆ ಬೋರ್ಡ್ ಒಂದು ಲೋಗೋ ಇದೆ, ಅದನ್ನು ಬಿಟ್ಟರೆ ಇನ್ನು ಯಾವುದೇ ಥರದ ಅಡಿಷ್ನಲ್ ಡಿಸೈನ್ ಇಲ್ಲ. ಸೈಡಲ್ಲಿ ನಿಮಗೆ ಸ್ಪೀಕರ್ದು ಅದು ಸಬ್ಬೂಫರ್ದು ಇದಿದೆಯಲ್ಲ ಸ್ಪೀಕರ್ದು, ಅದರದ್ದೊಂದು ಗ್ರಿಲ್ ಇದೆ, 16 ಇಂಚು ಇರೋಂಥ ಸಬ್ಬೂಫರ್ ಇದು. ಹಿಂದ್ಗಡೆ ನಿಮಗೆ ವೆಂಟಿಲೇಷನ್ ಒಂದು ಹಾಲ್ ಇದೆ. ಅದನ್ನು ಬಿಟ್ಟರೆ ಇನ್ನು ಯಾವುದೇ ಥರದ ಓವರ್ ಆಗಿರೋಂಥ ಡಿಸೈನ್ ಇಲ್ಲ. ಸಖತ್ತಾಗಿದೆ, ನಿಮ್ಮ ಪ್ರೀಮಿಯಂ ಫೀಲ್ ಅಂತೂ ಆರಾಮಾಗಿ ಕೊಡುತ್ತೆ. ಇದು ಫ್ರಂಟಲ್ಲಿ ನೀವು ನೋಡಿದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಡಾಲ್ಬಿ ಅಟ್ಮಾಸ್ ಅನ್ನೋ ಒಂದು ನೇಮ್ನ ಕೊಟ್ಟಿದ್ದಾರೆ. ಮತ್ತು ಸೆಂಟ್ರಲ್ಲಿ ನಿಮಗೆ ಸಣ್ಣದಾದ ಡಿಸ್ಪ್ಲೇ ಇದೆ. ನಿಮಗೆ ಈ ಡಿಸ್ಪ್ಲೇಲಿ ಪ್ರತಿಯೊಂದು ಕೂಡ ಇನ್ಪುಟ್ ಔಟ್ಪುಟ್ ಎಲ್ಲ ಕೂಡ ಇದರಲ್ಲೇ ತೋರಿಸುತ್ತೆ. ಅದನ್ನು ಬಿಟ್ಟರೆ ಇನ್ನು ರೈಟ್ ಸೈಡಲ್ಲಿ ನಿಮಗೆ ಬೋಟ್ ಅವ್ರದ್ದು ಲೋಗೋ ಇದೆ. ಮತ್ತು ಅದೇ ಥರ ರೈಟ್ ಸೈಡಲ್ಲಿ ನಿಮಗೆ ಫಿಸಿಕಲ್ ಬಟನ್ಸ್ ಇದೆ. ಅದರಲ್ಲಿ ಪವರ್ ಆಫ್ ಬಟನು, ಅದನ್ನು ಬಿಟ್ಟರೆ ಇನ್ನೊಂದು ಮೋಡನ್ನು ಚೇಂಜ್ ಮಾಡೋದಕ್ಕೆ, ಇನ್ನೊಂದು ನೆಕ್ಸ್ಟ್ ಸಾಂಗ್ನ ಚೇಂಜ್ ಮಾಡೋದಕ್ಕೆ, ಮತ್ತು ಅದರಲ್ಲೇ ಕೂಡ ವಾಲ್ಯೂಮ್ದು ಅಪ್ ಡೌನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಹಿಂದ್ಗಡೆ ನಿಮಗೆ ಎಲ್ಲ ಥರದ ಪೋರ್ಟ್ಸ್ ಇದೆ. ಈ ಸ್ಯಾಟಲೈಟ್ ಸ್ಪೀಕರ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ ಇದು ವೈರ್ಡ್ ಸ್ಯಾಟಲೈಟ್ ಸ್ಪೀಕರ್ಸು. ಇದು ಯಾವುದೇ ಥರದ ವೈರ್ಲೆಸ್ ಅಲ್ಲ. ನಾನು ಆವಾಗಲೇ ಹೇಳ್ದಂಗೆ ಇದು ವೈರ್ಲೆಸ್ ಆಗಿರೋ ಕಾಸ್ಟು ತುಂಬ ಜಾಸ್ತಿ ಆಗುತ್ತೆ. ಸೊ ವೈರು ಸುಮಾರು ಒಂದು 15 ಫೀಟ್ ತನಕ ಹೋಗೋಷ್ಟು ಲೆಂತ್ ವೈರ್ ಕೊಟ್ಟಿದ್ದಾರೆ. ಸೊ ನಿಮ್ದು ಇದು ಹಾಲು ದೊಡ್ಡದಾಗಿದ್ರು ಕೂಡ ನೀವು ಆರಾಮಾಗಿ ಹಿಂದೆಗಡೆ ಅಥವಾ ಸೈಡಲ್ಲಿ ನೀವು ಎಲ್ಲಿ ಹ್ಯಾಂಗ್ ಮಾಡ್ತೀರೋ ಅದನ್ನು ಹ್ಯಾಂಗ್ ಮಾಡ್ಕೋಬೋದು. ಅದಕ್ಕೆ ಸಪ್ರೇಟ್ ಹ್ಯಾಂಗ್ ಮಾಡೋದಕ್ಕೆ ನಿಮಗೆ ಕ್ಲ್ಯಾಂಪ್ಗಳು ಅವಾಗಲೇ ತೋರಿಸಿದ್ನಲ್ಲ, ಸೊ ಕ್ಲ್ಯಾಂಪ್ಗಳಿದೆ, ನೀವು ಆರಾಮಾಗಿ ಅದನ್ನು ಹ್ಯಾಂಗ್ ಮಾಡಿ ಯೂಸ್ ಮಾಡ್ಬೋದು. ಅದೊಂದು ಬಿಟ್ಟರೆ ನಿಮಗೆ ಓವರಾಲ್ ನಮಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಸಖತ್ ಇಷ್ಟ ಆಯಿತು. ಇದರಲ್ಲಿ ಮತ್ತೆ ಕನೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಬ್ಲೂಟೂತ್ 5.3ನ ಸಪೋರ್ಟ್ ಮಾಡುತ್ತೆ. ಮತ್ತು USB ಪೆನ್ಡ್ರೈವ್ನು ಕೂಡ ಸಪೋರ್ಟ್ ಮಾಡುತ್ತೆ. HDMI ಆರ್ಕ್ ಕೂಡ ಸಪೋರ್ಟ್ ಮಾಡುತ್ತೆ. ನಿಮ್ಮ ಟಿವಿಲಿ HDMI ಆರ್ಕ್ ಇದ್ದರೆ ಅದನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಅದನ್ನು ಬಿಟ್ಟರೆ ಆಪ್ಟಿಕಲ್ ಕೇಬಲ್ ಇದೆ, ನೀವು ಆಪ್ಟಿಕಲಿಂದನೂ ಕೂಡ ಪ್ಲೇ ಮಾಡ್ತೀನಿ ಅಂದರೆ ಪ್ಲೇ ಮಾಡ್ಬೋದು. ಮತ್ತು ಇದರಲ್ಲಿ 3.5mm ಹೆಡ್ಫೋನ್ದು ಜಾಕು ಕೂಡ ಸಪೋರ್ಟ್ ಮಾಡುತ್ತೆ. ನೀವೇನಾದರೂ ಮೊಬೈಲಿಂದ ಪ್ಲೇ ಮಾಡ್ತೀನಿ ಅಂದರೆ 3.5mm ಜಾಕ್ ಇದ್ದರೆ ಅದರಲ್ಲೂ ಕೂಡ ಪ್ಲೇ ಮಾಡ್ಬೋದು. ಕನೆಕ್ಟಿವಿಟಿ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಎಲ್ಲದರೂ ಕೂಡ ಚೆನ್ನಾಗಿದೆ. ನಿಮ್ಗೆ ಯಾವ್ದಾದ್ರು ಬೇಕು ಎಲ್ಲ ಕನೆಕ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇದರಲ್ಲಿ ನೆಕ್ಸ್ಟ್ ಇದರ ಸೌಂಡು ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಸೌಂಡ್ ಕ್ವಾಲಿಟಿಲಿ ನನಗೆ ಸಖತ್ ಇಂಪ್ರೆಸ್ ಮಾಡ್ತು. ನಾನು ಡಾಲ್ಬಿ ಅಟ್ಮಾಸನ್ನು ಇಲ್ಲಿ ತನಕ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ, ಬಟ್ ಇದೇ ಫಸ್ಟ್ ಟೈಮ್ ನಾನು ಡಾಲ್ಬಿ ಅಟ್ಮಾಸು ಸಪೋರ್ಟ್ ಮಾಡೋವಂಥ ಸ್ಪೀಕರ್ನ ಯೂಸ್ ಮಾಡ್ತಾ ಇರೋದು. ನಿಮಗೆ ಯಾರ್ಯಾರು ನಾರ್ಮಲ್ಲು ಸೌಂಡ್ ಬಾರ್ನ ಯೂಸ್ ಮಾಡಿರ್ತೀರೋ ಅವರೇನಾದ್ರು ಡಾಲ್ಬಿ ಅಟ್ಮಾಸು ಸ್ಪೀಕರ್ಗೆ ಡೈರೆಕ್ಟ್ ಸ್ವಿಚ್ ಆದರೆ ನಿಮಗೆ ನಿಮ್ಮ ಎಕ್ಸ್ಪೀರಿಯೆನ್ಸೇ ಬೇರೆ ಲೆವೆಲ್ ಇರುತ್ತೆ. ನಾನು ಮೂವೀಸ್ ನೋಡುವಾಗ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಎಷ್ಟು ಸಖತ್ತಾಗಿ ಸೌಂಡು ಹೈ ಲೆವೆಲ್ ಬರುತ್ತೆ ಅಂದರೆ ನಿಮಗೆ ಆ ಸಣ್ಣ ಮಿಡ್ ಟೌನ್ ಆಗಲಿ ಸಣ್ಣದು ಈ ಯಾವುದೋ ಮೂಮೆಂಟ್ದು ಯಾವುದೋ ಸಣ್ಣ ಆ್ಯಕ್ಷನ್ ಸೀನ್ಸು ಇದರಲ್ಲಿ ಸಣ್ಣ ಸೌಂಡ್ಸ್ಗಳು ನಮಗೆ ನಾರ್ಮಲ್ಲು ಸ್ಪೀಕರ್ಗಳಲ್ಲಿ ಕೇಳಿಸಲ್ಲ. 2.1 ಅಷ್ಟೊಂದು ಕೇಳಿಸಲ್ಲ. ಬಟ್ ಇದರಲ್ಲಿ 5.1 ಆಗಿರೋದ್ರಿಂದ ಸಖತ್ ಸರೌಂಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಫಿಲಮ್ ಮಾಡುವಾಗ ಮಾತ್ರ ನೀವು ಥಿಯೇಟ್ರಲ್ಲಿ ಹೇಗೆ ಕೂತಿದ್ದೀರಾ ಅದೇ ಫೀಲ್ನ ಕೊಡುತ್ತೆ. ಅಷ್ಟು ಇಷ್ಟಪಟ್ಟಿದ್ದೀನಿ. ಅದು ನೀವು ಈ ಸರೌಂಡ್ ಎಕ್ಸ್ಪೀರಿಯೆನ್ಸು, ಈ ಡಾಲ್ಬಿ ಅಟ್ಮಾಸು ಇದನ್ನೆಲ್ಲ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಿಮ್ಮ ಟಿವಿಲಿ HDMI ಈ ಆರ್ಕ್ನ ಸಪೋರ್ಟ್ ಮಾಡಬೇಕು. ಸಪ್ರೇಟಾಗಿ ಪೋರ್ಟೇ ಕೊಟ್ಟಿರ್ತಾರೆ ನಿಮಗೆ. ನಿಮ್ಗೇನಾದ್ರು ಟಿವಿ ನಿಮ್ಮ ಹತ್ರ ಸ್ಮಾರ್ಟ್ ಟಿವಿ ಇದ್ದರೆ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ HDMI ಈ ಆರ್ಕ್ ಅಂತ. ಸೊ ಈ ಆರ್ಕ್ ಅಂದರೆ ಏನಿಲ್ಲ, ಈ ಆರ್ಕ್ ಅಂತಂದರೆ ನಿಮ್ಮ ಟಿವಿ ಔಟ್ಪುಟ್ಟಲ್ಲಿ ಡಾಲ್ಬಿ ಅಟ್ಮಾಸನ್ನು ಸಪೋರ್ಟ್ ಮಾಡುತ್ತೆ. ನಿಮಗೆ ಈ ಸೌಂಡ್ ಬಾರಲ್ಲೂ ಕೂಡ ಡಿಸ್ಪ್ಲೇ ನಿಮಗೆ ತೋರಿಸ್ತಾ ಇದೆ ನೋಡಿ. ನಿಮ್ಮ ಟಿವಿ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡಿದ್ರೆ ಈ ಆರ್ಕ್ ಅಂತ ಬರುತ್ತೆ. ನಿಮ್ಮ ಟಿವಿ ಏನಾದರೂ ಡಾಲ್ಬಿ ಅಟ್ಮಾಸ್ ಔಟ್ಪುಟ್ಟನ್ನು ಸಪೋರ್ಟ್ ಮಾಡಲ್ಲ ಅಂದರೆ ಬರೀ ARC ಆರ್ಕ್ ಅಂತ ಬರುತ್ತೆ ಅಷ್ಟೇ. ಸೊ ಅದನ್ನು ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಫಸ್ಟ್ ಯಾರೇ ತೊಗೋಬೇಕು ಅಂದರೆ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಯಾವಾಗಲೇ ಪರ್ಚೇಸ್ ಮಾಡಬೇಕು ಅಂದರೆ ನಿಮ್ಮ ಟಿವಿ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಸೌಂಡ್ ಬಾರನ್ನು ಪ್ರಿಫರ್ ಮಾಡಿ. ನಿಮ್ಮ ಟಿವಿ ಔಟ್ಪುಟ್ಟೇ ಸಪೋರ್ಟ್ ಮಾಡಲ್ಲ ಅಂದರೆ ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಟಿವಿಲಿ ಅಥವಾ ಈ ಸಬ್ಬೂಫರಲ್ಲಿ ನಿಮಗೆ ಆ ಸೌಂಡ್ ಎಫೆಕ್ಟು ಡಾಲ್ಬಿ ಅಟ್ಮಾಸ್ದು ಸಿಗಲ್ಲ. ನಾರ್ಮಲ್ ಡಾಲ್ಬಿ ಸರೌಂಡ್ ಸೌಂಡ್ ಅದೆಲ್ಲ ಸಿಗುತ್ತೆ, ಬಟ್ ಡಾಲ್ಬಿ ಅಟ್ಮಾಸೇ ಬೇಕಂದರೆ ನಿಮ್ಮ ಟಿವಿಲಿ ಔಟ್ಪುಟ್ ಇರಬೇಕು. ನೀವು USB ಪ್ಲೇ ಮಾಡಿದ್ರೆ ನನಗೆ ಸೌಂಡ್ ಹೆವಿ ಲೌಡ್ ಬರುತ್ತೆ ಅಂತ ಅನ್ನಿಸ್ತು. ಆದರೆ ಬೇಸು ನನಗೆ ಇನ್ನೊಂದು ಸ್ವಲ್ಪ ಬೆಟರ್ ಇರಬೇಕಿತ್ತು ಅಂತ ಅನ್ನಿಸ್ತು. ಅದೊಂದು ನನ್ನ ಸಣ್ಣ ಒಪಿನಿಯನು. ಬೇಸ್ ತುಂಬ ಜಾಸ್ತಿ ಲವ್ ಮಾಡೋರು ಅಂದರೆ ಪೆನ್ ಡ್ರೈವಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋರು ಅಷ್ಟೊಂದು ಬೇಸ್ ಬರಲಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇಟ್ಟಿದೆ ಬೇಸಲ್ಲಿ. ಬಟ್ HDMI ಆರ್ಕಲ್ಲಿ ಬರೋಷ್ಟು ಸೌಂಡು ಬೇಸ್ ಕ್ವಾಲಿಟಿ ನಮಗೆ ಪೆನ್ ಡ್ರೈವಲ್ಲಿ ಸಿಗಲಿಲ್ಲ. ಅದೊಂದು ನೋಟಿಸ್ ಮಾಡಿದಂಥ ಪಾಯಿಂಟ್ ನಾನು ಈ ಸೌಂಡ್ ಸಿಸ್ಟಮಲ್ಲಿ. ಅದನ್ನು ಬಿಟ್ಟರೆ ಬ್ಲೂಟೂತಿಂದ ಕನೆಕ್ಟ್ ಮಾಡಿದ್ರೆ ಬ್ಲೂಟೂತಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನಿಮಗೆ ಈಕ್ವಲೈಸರ್ ಇದೆಯಲ್ಲ ಅಂತ ನೀವು ಯಾವುದೇ ಮೊಬೈಲ್ನ ಕನೆಕ್ಟ್ ಮಾಡಿದ್ರು ಕೂಡ ಅದು ನಿಮ್ಮ ಮೊಬೈಲಲ್ಲೇ ಇನ್ಬಿಲ್ಟು ನಿಮಗೆ ಈಕ್ವಲೈಸರ್ ಸೆಟ್ ಆಗೋಗಿರುತ್ತೆ ಬ್ಲೂಟೂತ್ಗೆ. ಸೊ ಅದನ್ನು ಕನೆಕ್ಟ್ ಮಾಡಿದ ತಕ್ಷಣ ಇದರಲ್ಲಿ ಬೇಸು ಹೆವಿ ಸ್ವಿಚ್ ಆಗುತ್ತೆ. ಬ್ಲೂಟೂತಲ್ಲಿ ಮಾತ್ರ ಬೇಸ್ ಹೆವಿ ಬರುತ್ತೆ. ಸೌಂಡೆಲ್ಲ ನಿಮಗೆ ಸ್ಟೀರಿಯೋ ಸಪ್ರೇಷನ್ದು ಅಷ್ಟೊಂದು ಎಫೆಕ್ಟ್ ಸಿಗಲ್ಲ. ಬಟ್ ಬೇಸು ಈ ಸೌಂಡ್ ಬರಿದೆಯಲ್ಲ ಅದರಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಹೆವಿ ಕೇಳಿಸುತ್ತೆ ಅನ್ನಿಸ್ತು.
ಅದೊಂದು ನಾನು ನೋಟಿಸ್ ಮಾಡಿದದ್ದು. ಓವರಾಲ್ ನನಗೆ ಎಲ್ಲದರಲ್ಲೂ ಸೌಂಡನ್ನ ಕೇಳಿದ ತಕ್ಷಣ ನಾನು ಹೇಳೋದೇಳಿದ್ರೆ ಸಖತ್ ಇಂಪ್ರೆಸ್ಸು. ನೀವು ಯಾವುದೇ ಸೌಂಡಲ್ಲಿ ಈ ಡಾಲ್ಬಿ ಅಟ್ಮಾಸ್ ಸೌಂಡ್ ಎಕ್ಸ್ಪೀರಿಯೆನ್ಸ್ ನಿಮಗೆ ನಾರ್ಮಲ್ ಡಾಲ್ಬಿ ಆಡಿಯೋಲಾಗಲಿ ಅಥವಾ ನೀವು ನಾರ್ಮಲ್ 2.1 ನಾರ್ಮಲ್ ಆಗಿರೋ ಸೌಂಡು ಬರಲಿ ಫೀಲ್ ಮಾಡೋಕ್ಕಲ್ಲ. ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದರಲ್ಲೂ ನೀವು ಮೂವಿ ನೋಡ್ಬೇಕಾರಂತೂ ಸಖತ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಪಡಿತೀರ, ಅದಕ್ಕೆ ನಾನೇ ಗ್ಯಾರಂಟಿ. ಸಖತ್ ಇಷ್ಟ ಆಯಿತು ಮಾತ್ರ ನನಗೆ. ಮೂವಿ ನೋಡಬೇಕಾದ್ರೆ ಮೂವಿನ ಆಫ್ ಮಾಡಿ ಕೂತ್ಕೋಬೇಕು ಅಂತಲೇ ಅನ್ನಿಸ್ಲಿಲ್ಲ, ಅಷ್ಟು ಒಳ್ಳೆ ಸೌಂಡು ಔಟ್ಪುಟ್ಟು ಇದರಲ್ಲಿ ಬಂತು. ಸೊ ಸಖತ್ ಇಂಪ್ರೆಸ್ ಅಂತೀನಿ. ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಈ ಸೌಂಡ್ ಬಾರ್ನ ಎಕ್ಸ್ಪೀರಿಯೆನ್ಸ್ ಮಾಡಿದಂಥ ನನ್ನ ಒಪಿನಿಯನ್ಸು. ನಾನು ಏನೇ ಫೀಡ್ಬ್ಯಾಕನ್ನ ನಾನು ಏನೇ ಹೇಳಿದ್ರು ಕೂಡ ನಾನಿಷ್ಟಾಗಿ ನಾನು ರಿವ್ಯೂ ಮಾಡಿದಾಗ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕಂದ್ರೆ, ನಿಮಗೆ ಸೌಂಡ್ದು ನೀವು ಸೌಂಡ್ ಸೆಟಪ್, ಸೌಂಡ್ ಬಾರ್ ಮತ್ತು ಸಬ್ಬೂಫರು, ಈ ಸೆಟಲೈಟ್ ಸ್ಪೀಕರ್ನ ಯಾವ ರೀತಿ ಮಡಗ್ತೀರ, ಯಾವ ಪ್ಲೇಸಲ್ಲಿ ಮಡಗ್ತೀರ ಅದ್ರ ಮೇಲೂ ಕೂಡ ಡಿಫ್ರೆನ್ಸ್ ನಿಮ್ಮ ಸೌಂಡು ವೇರಿಯೇಷನ್ ಆಗುತ್ತೆ. ಮತ್ತು ನಿಮ್ಮ ಹಾಲಲ್ಲೂ ಕೂಡ ಡಿಫ್ರೆಂಟಾಗಿ ಸೌಂಡು ವೇರಿಯೇಷನ್ ಆಗುತ್ತೆ. ಒಂದೊಂದು ಹಾಲಿಗೆ ಒಂದೊಂದು ಥರ ಇರುತ್ತೆ. ಅದನ್ನು ನೀವು ಕೇಳ್ತಾ ನಿಮಗೆ ಯಾವ ರೀತಿ ಸೂಟಬಲ್ ಆಗುತ್ತೆ ನಿಮ್ಮ ರೂಮ್ಗೆ ಆ ರೀತಿ ಸೆಟಪ್ನ ಮಾಡಿದ್ವಿ. ಸಖತ್ ಇವು ಚೆನ್ನಾಗಿ ಕೇಳ್ಬೋದು. ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಪ್ರಾಡಕ್ಟು. ಸೊ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀನಿ ಅಂದರೆ ಪರ್ಚೇಸ್ ಮಾಡ್ಬೋದು. ನೀವು ಅಲ್ಲಿಂದ ಪರ್ಚೇಸ್ ಮಾಡಿದ್ರೆ ನನಗೇನು ಸಿಗೋಲ್ಲ, ನೀವು ತುಂಬ ಈಸಿಯಾಗಿ ಹುಡುಕೋದಕ್ಕೆ ಈಸಿ ಆಗಲಿ ಅಂತ ನಾನು ಈ ಪ್ರಾಡಕ್ಟ್ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ಪರ್ಚೇಸ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸು ಮತ್ತು ಅನ್ಬಾಕ್ಸಿಂಗ್ ವೀಡಿಯೋಸ್ಗಳಿಗೆ ನೆಕ್ಸ್ಟು ನನ್ನ ಚಾನಲ್ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರು ಈ ಸೌಂಡ್ ಬಾರ್ನ ಪರ್ಚೇಸ್ ಮಾಡಬೇಕು ಅಥವಾ ಸೌಂಡ್ ಸಿಸ್ಟಮ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾನು ತುಂಬ ವೀಡಿಯೋಸ್ಗಳಿದೆ, ನನ್ನ ಚಾನಲ್ನ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ನೋಡಿ, ಇಷ್ಟ ಆದರೆ ಪರ್ಚೇಸ್ ಮಾಡಲಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಎಲ್ರಿಗೂ ಬಾಯ್.